ಮಧುಮೇಹ ರೋಗಿಗಳಿಗೆ ಈ 5 ಮಸಾಲೆಗಳು ಯಾವುದೇ ವರದಾನಕ್ಕಿಂತ ಕಡಿಮೆಯಿಲ್ಲ. ಡಾಕ್ಟರ್ ಹೇಳಿದ್ದಾರೆ, ಇವುಗಳನ್ನು ಹೇಗೆ ಸೇವಿಸುವುದರಿಂದ ಬ್ಲಡ್ ಶುಗರ್ ಕಂಟ್ರೋಲ್ ಆಗುತ್ತದೆ ಎಂಬುದು. ಸ್ನೇಹಿತರೆ, ಮಧುಮೇಹವು ಒಂದು ಅಂತಹ ರೋಗವಾಗಿದ್ದು ಜನರು ಇದರ ಹೊಡೆತದ ನಂತರ ಹಲವಾರು ಆಹಾರ ಪದಾರ್ಥಗಳಿಂದ ದೂರವಿರಬೇಕಾಗುತ್ತದೆ. ಆಹಾರ ಪದಾರ್ಥಗಳಿಂದ ಹಿಡಿದು ನಿಮ್ಮ ಜೀವನ ಶೈಲಿಯವರೆಗೆ ಒಬ್ಬರು ಸಂಪೂರ್ಣವಾಗಿ ಬದಲಾಗಬೇಕಾಗುತ್ತದೆ. ಆವಾಗ ಮಾತ್ರ ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣದಲ್ಲಿರುತ್ತದೆ. ಈ ಕಾಯಿಲೆಯ ಕೆಟ್ಟ ವಿಷಯವೆಂದರೆ ಒಮ್ಮೆ ಇದಕ್ಕೆ ಬಲಿಯಾದರೆ ಅದನ್ನು ಮೂಲದಿಂದ ತೆಗೆದುಹಾಕಲಾಗುವುದಿಲ್ಲ. ನೀವು ಅದನ್ನು ಕೇವಲ ನಿಯಂತ್ರಿಸಬಹುದು ಮಾತ್ರ. ಇದಕ್ಕಾಗಿ ನಿಮ್ಮ ಆಹಾರ ಮತ್ತು ಪಾನೀಯವನ್ನು ನೋಡಿಕೊಳ್ಳುವುದು ಬಹಳ ಮುಖ್ಯ. ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಜನರು ಔಷಧಿಗಳನ್ನು ಸೇವಿಸುತ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ಅದನ್ನು ಸ್ವಾಭಾವಿಕವಾಗಿ ನಿಯಂತ್ರಿಸಬಹುದೇ ಎಂದು ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇರುತ್ತದೆ. ಆದ್ದರಿಂದ ನಿಮ್ಮೆಲ್ಲರಲ್ಲೂ ಇರುವ ಈ ಒಂದು ವಿಷಯದ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ಮತ್ತು ಮಧುಮೇಹ ರೋಗಿಗಳಿಗೆ ಈ 5 ಮಸಾಲೆಗಳು ಯಾವುದೇ ವರದಾನಕ್ಕಿಂತ ಕಡಿಮೆಯಿಲ್ಲ. ಇದರ ಸೇವನೆಯು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಬಹಳ ಸಹಾಯ ಮಾಡುತ್ತದೆ. 1. ದಾಲ್ಚೀನಿ. ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ದಾಲ್ಚೀನಿ ನಿಮಗೆ ತುಂಬಾ ಉಪಯುಕ್ತವಾಗಿದೆ ಎಂದು ಡಾಕ್ಟರ್ ಹೇಳಿದ್ದಾರೆ. ಇದನ್ನು ಶತಮಾನಗಳಿಂದ ಬಳಸಲಾಗುತ್ತಿದೆ ಮತ್ತು ಈಗ ವಿಜ್ಞಾನವು ಅದನ್ನು ಬೆಂಬಲಿಸುತ್ತದೆ ಎಂದು ವೈದ್ಯರು ಹೇಳಿದರು. ನಿಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಮ್ಮ ಆಹಾರದಲ್ಲಿ ಸೇರಿಸುವ ಮೂಲಕ, ಅದನ್ನು ನಿಮ್ಮ ಪಾನೀಯಗಳಲ್ಲಿ ಅಥವಾ ಅದರ ಚಹಾವನ್ನು ಕುಡಿಯುವ ಮೂಲಕ ಶುಗರ್ ನಿಯಂತ್ರಿಸಲು ಇದು ಸಹಾಯ ಮಾಡುತ್ತದೆ. ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಸಿನ್ ಸಂಶೋಧನೆಯ ಪ್ರಕಾರ ದಾಲ್ಚೀನಿ ಇನ್ಸುಲಿನ್ ಸೂಕ್ಷ್ಮತೆಯನ್ನು ಸುಧಾರಿಸುತ್ತದೆ. ನಮ್ಮ ಜೀವಕೋಶಗಳ ಒಳಗೆ ಗ್ಲೂಕೋಸ್ ಅನ್ನು ಹೀರಿಕೊಳ್ಳಲು ಸಹಾಯ ಮಾಡುವ ಇನ್ಸುಲಿನ್ ಅದರ ಕೆಲಸವನ್ನು ಸುಲಭಗೊಳಿಸುತ್ತದೆ ಮತ್ತು ಗ್ಲೂಕೋಸ್ ಅನ್ನು ಉತ್ತಮವಾಗಿ ಬಳಸಲು ನಮ್ಮ ದೇಹಕ್ಕೆ ಸಹಾಯ ಮಾಡುತ್ತದೆ. ಇದಲ್ಲದೆ ಊಟ ಮಾಡಿದ ನಂತರದ ಮತ್ತು ಖಾಲಿ ಹೊಟ್ಟೆಯಲ್ಲಿರುವ ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಿಸಲು ಸಹ ಇದು ಸಹಾಯಕವಾಗಿರುತ್ತದೆ. ಅಧ್ಯಯನಗಳ ಪ್ರಕಾರ ನೀವು ಪ್ರತಿದಿನ 1 ರಿಂದ 6 ಗ್ರಾಂನಷ್ಟು ದಾಲ್ಚೀನಿ ಮಾತ್ರ ಸೇವಿಸಿದರೆ ಅದು ನಿಮಗೆ ಉಪವಾಸದ ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಣದಲ್ಲಿಡಬಹುದು. ದಾಲ್ಚೀನಿಯಲ್ಲಿ ಕಂಡುಬರುವ ಅಂಶಗಳು, ವಿಶೇಷವಾಗಿ ದಾಲ್ಚೀನಿ ಹೈಡ್, ದೇಹದ ಇನ್ಸುಲಿನ್ ಸಂವೇದನೆಯನ್ನು ಹೆಚ್ಚಿಸುತ್ತದೆ ಮತ್ತು ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಇದು ದೇಹದಲ್ಲಿ ಕಾರ್ಬೋಹೈಡ್ರೇಟುಗಳನ್ನು ಒಡೆಯುವ ಪ್ರಕ್ರಿಯೆಯನ್ನು ನಿಧಾನಗೊಳಿಸುತ್ತದೆ. ಇದು ಊಟದ ನಂತರ ರಕ್ತದಲ್ಲಿನ ಸಕ್ಕರೆಗೆ ಹಠಾತ್ ಹೆಚ್ಚಳಕ್ಕೆ ಕಾರಣವಾಗುವುದಿಲ್ಲ. ಮಧುಮೇಹ ರೋಗಿಗಳು ದಾಲ್ಚೀನಿಯನ್ನು ಅನೇಕ ರೀತಿಯಲ್ಲಿ ತೆಗೆದುಕೊಳ್ಳಬಹುದು, ಆದರೆ ಅತ್ಯಂತ ಪರಿಣಾಮಕಾರಿ ವಿಧಾನವೆಂದರೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ದಾಲ್ಚೀನಿ ನೀರಿನ ಸೇವನೆ. ಇದಕ್ಕಾಗಿ ಅರ್ಧ ಟೀ ಸ್ಪೂನ್ ದಾಲ್ಚೀನಿ ಪುಡಿ ಅಥವಾ 1 ಇಂಚಿನ ದಾಲ್ಚೀನಿ ಕೋಲನ್ನು ರಾತ್ರಿಯಲ್ಲಿ 1 ಲೋಟ ನೀರಿನಲ್ಲಿ ನೆನೆಸಿ ಮತ್ತು ಬೆಳಿಗ್ಗೆ ಆ ನೀರನ್ನು ಫಿಲ್ಟರ್ ಮಾಡಿ ಮತ್ತು ಅದನ್ನು ಖಾಲಿ ಹೊಟ್ಟೆಯಲ್ಲಿ ಕುಡಿಯಿರಿ. ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಮತ್ತು ಉಪವಾಸದ ರಕ್ತದಲ್ಲಿನ ಸಕ್ಕರೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇದಲ್ಲದೆ ದಾಲ್ಚೀನಿಯನ್ನು ದಿನದ ಊಟದಲ್ಲಿಯೂ ಸೇರಿಸಬಹುದು. ಸಾಂಬಾರ್, ತರಕಾರಿಗಳು, ಚಹಾ ಅಥವಾ ಓಟ್ಸ್ನಂತಹ ಮಧುಮೇಹ ಸ್ನೇಹಿ ಆಹಾರಗಳಲ್ಲಿ ಇದನ್ನು ಬೆರೆಸುವ ಮೂಲಕ ನೀವು ಅದನ್ನು ತಿನ್ನಬಹುದು. ಕೆಲವರು ಇದನ್ನು ಹಸಿರು ಚಹಾ ಅಥವಾ ಗಿಡಮೂಲಿಕೆ ಚಹಾದಲ್ಲಿ ತೆಗೆದುಕೊಳ್ಳುತ್ತಾರೆ. ಇದು ರುಚಿ ಮತ್ತು ಆರೋಗ್ಯ ಎರಡಕ್ಕೂ ಪ್ರಯೋಜನಕಾರಿಯಾಗಿದೆ. ದಿನಕ್ಕೆ 2 ಬಾರಿ, ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮತ್ತು ಸಂಜೆ ಊಟಕ್ಕೆ ಮುಂಚಿತವಾಗಿ ಇದರ ಬಳಕೆಯನ್ನು ಹೆಚ್ಚು ಉಪಯುಕ್ತವೆಂದು ಪರಿಗಣಿಸಲಾಗುತ್ತದೆ. ದಾಲ್ಚೀನಿಯನ್ನು ಸೀಮಿತ ಪ್ರಮಾಣದಲ್ಲಿ ಸೇವಿಸುವುದು ಅವಶ್ಯಕ. ನೀವು ಈಗಾಗಲೇ ಮಧುಮೇಹದ ಔಷಧಿಗಳನ್ನು ತೆಗೆದುಕೊಳ್ಳುತ್ತಿದ್ದರೆ ದಾಲ್ಚೀನಿ ಪ್ರಾರಂಭಿಸುವ ಮೊದಲು ದಯವಿಟ್ಟು ವೈದ್ಯರನ್ನು ಸಂಪರ್ಕಿಸಿ. ಇದರಿಂದ ರಕ್ತದಲ್ಲಿನ ಸಕ್ಕರೆ ಹೆಚ್ಚು ಬೀಳುವುದಿಲ್ಲ. 2. ಓಂ ಕಾಳು. ಓಂ ಕಾಳು ಒಂದು ಸಾಂಪ್ರದಾಯಿಕ ಭಾರತೀಯ ಮಸಾಲೆಯಾಗಿದ್ದು ಇದು ರುಚಿಯನ್ನು ಹೆಚ್ಚಿಸಲು ಮಾತ್ರವಲ್ಲ, ಆರೋಗ್ಯದ ವಿಷಯದಲ್ಲಿ ವಿಶೇಷವಾಗಿ ಮಧುಮೇಹ ರೋಗಿಗಳಿಗೆ ತುಂಬಾ ಪ್ರಯೋಜನಕಾರಿಯಾಗಿದೆ. ಅದರಲ್ಲಿ ಕಂಡುಬರುವ ಮುಖ್ಯ ಸಕ್ರಿಯ ಅಂಶವೆಂದರೆ ಥೈಮೋಲ್. ಇದು ದೇಹದ ಜೀರ್ಣಕಾರಿ ವ್ಯವಸ್ಥೆಯನ್ನು ಸಕ್ರಿಯವಾಗಿ ಮತ್ತು ಸಮತೋಲಿತವಾಗಿರಿಸಿಕೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಥೈಮೋಲ್ ಒಂದು ರೀತಿಯ ನೈಸರ್ಗಿಕ ನಂಜು ನಿರೋಧಕ ಮತ್ತು ಉತ್ಕರ್ಷಣ ನಿರೋಧಕವಾಗಿದ್ದು ಇದು ಕರುಳನ್ನು ಶುದ್ಧೀಕರಿಸುತ್ತದೆ, ಜೀರ್ಣಕಾರಿ ಕಿಣ್ವಗಳ ಸ್ರವಿಸುವಿಕೆಯನ್ನು ಹೆಚ್ಚಿಸುತ್ತದೆ ಮತ್ತು ಆಹಾರವನ್ನು ಸರಿಯಾಗಿ ಜೀರ್ಣಿಸಿಕೊಳ್ಳಲು ಕೂಡ ಸಹಾಯ ಮಾಡುತ್ತದೆ. ಮಧುಮೇಹ ರೋಗಿಗಳಲ್ಲಿ ಜೀರ್ಣಕಾರಿ ಸಮಸ್ಯೆಗಳು ಹೆಚ್ಚಾಗಿ ಕಂಡುಬರುತ್ತವೆ. ಇದು ಸಕ್ಕರೆ ಮಟ್ಟವನ್ನು ಅಸ್ಥಿರಗೊಳಿಸುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ
ಓಂ ಕಾಳಿನ ಸೇವನೆಯು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ. ಇದು ಆಹಾರದಿಂದ ಗ್ಲೂಕೋಸ್ ಅನ್ನು ನಿಧಾನವಾಗಿ ಹೀರಿಕೊಳ್ಳಲು ಕಾರಣವಾಗುತ್ತದೆ ಮತ್ತು ರಕ್ತದಲ್ಲಿನ ಸಕ್ಕರೆ ಸ್ಪೈಕ್ಗಳನ್ನು ಉಂಟು ಮಾಡುವುದಿಲ್ಲ. ಓಂ ಕಾಳನ್ನು ಬಳಸಲು ಕೆಲವು ಪರಿಣಾಮಕಾರಿ ಮಾರ್ಗಗಳಿವೆ. ಉದಾಹರಣೆಗೆ, ಬೆಳಿಗ್ಗೆ ಅಥವಾ ರಾತ್ರಿ ಅರ್ಧ ಟೀ ಸ್ಪೂನ್ ಓಂ ಕಾಳುಗಳನ್ನು ಚಹಾದಲ್ಲಿ ಸೇರಿಸುವುದು ಮತ್ತು ಚಹಾವನ್ನು ಕುಡಿಯುವುದು ಜೀರ್ಣಕ್ರಿಯೆಯನ್ನು ಸುಧಾರಿಸುವುದಲ್ಲದೆ ದೇಹದಲ್ಲಿ ಊತ ಮತ್ತು ಅನಿಲದ ಸಮಸ್ಯೆಯನ್ನು ಕಡಿಮೆ ಮಾಡುತ್ತದೆ. ಇದಲ್ಲದೆ ಊಟದ ನಂತರ ಅರ್ಧ ಟೀ ಸ್ಪೂನ್ ಓಂ ಕಾಳನ್ನು ಚೆನ್ನಾಗಿ ಜಗಿದು ತಿನ್ನುವುದು ಸಹ ಹೊಟ್ಟೆಯನ್ನು ಸೌಮ್ಯವಾಗಿ ಇಡುತ್ತದೆ. ಇದನ್ನು ಸೀಮಿತ ಪ್ರಮಾಣದಲ್ಲಿ ಸೇವಿಸಬೇಕು. ವಿಶೇಷವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಂಡರೆ ಹೊಟ್ಟೆಯ ಕಿರಿಕಿರಿ ಸಂಭವಿಸಬಹುದು. ಆದ್ದರಿಂದ ಅದನ್ನು ಸಮತೋಲನದೊಂದಿಗೆ ಬಳಸುವುದು ಉತ್ತಮ. ಒಟ್ಟಾರೆಯಾಗಿ ಓಂ ಕಾಳು ಸರಳವಾದ ಆದರೆ ತುಂಬ ಪರಿಣಾಮಕಾರಿ ಪರಿಹಾರವಾಗಿದ್ದು ಅದು ಮಧುಮೇಹ ನಿಯಂತ್ರಣದಲ್ಲಿ ಸಹಾಯಕವಾಗಬಹುದು. 3. ಮೆಂತ್ಯ ಬೀಜಗಳು. ಮೆಂತ್ಯ ಬೀಜಗಳು ಪ್ರಾಚೀನ ಕಾಲದಿಂದಲೂ ಆಯುರ್ವೇದದಲ್ಲಿ ಔಷಧಿಯ ಗುಣಲಕ್ಷಣಗಳಿಗೆ ಪ್ರಸಿದ್ಧವಾಗಿವೆ ಮತ್ತು ವಿಶೇಷವಾಗಿ ಮಧುಮೇಹ ರೋಗಿಗಳಿಗೆ ಬಹಳ ಪ್ರಯೋಜನಕಾರಿ ಪರಿಹಾರವೆಂದು ಪರಿಗಣಿಸಲಾಗಿದೆ. ಮೆಂತ್ಯ ಬೀಜಗಳು ಹೇರಳವಾಗಿ ಕರಗುವ ಫೈಬರ್ ಅನ್ನು ಹೊಂದಿರುತ್ತವೆ. ಇದು ಜೀರ್ಣಕ್ರಿಯೆ ಮತ್ತು ದೇಹದಲ್ಲಿ ಕಾರ್ಬೋಹೈಡ್ರೇಟ್ಗಳ ಹೀರಿಕೊಳ್ಳುವ ಪ್ರಕ್ರಿಯೆಯನ್ನು ನಿಧಾನಗೊಳಿಸುತ್ತದೆ. ಇದರ ನೇರ ಪ್ರಯೋಜನವೆಂದರೆ ರಕ್ತದಲ್ಲಿನ ಸಕ್ಕರೆ ಮಟ್ಟವು ಊಟದ ನಂತರ ವೇಗವಾಗಿ ಹೆಚ್ಚಾಗುವುದಿಲ್ಲ. ಇದು ರಕ್ತದಲ್ಲಿನ ಸಕ್ಕರೆ ಸ್ಪೈಕ್ಗಳನ್ನು ತಡೆಯುತ್ತದೆ. ಈ ಮೆಂತ್ಯ ಬೀಜಗಳನ್ನು ಸೇವಿಸುವುದರಿಂದ ದೇಹದಲ್ಲಿ ಇನ್ಸುಲಿನ್ ಸಂವೇದನೆಯ ಸೂಕ್ಷ್ಮತೆಯನ್ನು ಹೆಚ್ಚಿಸುತ್ತದೆ. ಅಂದರೆ ದೇಹವು ಇನ್ಸುಲಿನ್ ಅನ್ನು ಉತ್ತಮವಾಗಿ ಬಳಸಲು ಪ್ರಾರಂಭಿಸುತ್ತದೆ. ಇದು ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಿಸಲು ಸುಲಭವಾಗುತ್ತದೆ. ಅಂದರೆ ಖಾಲಿ ಹೊಟ್ಟೆಯಲ್ಲಿ ಸಕ್ಕರೆ. ರಾತ್ರಿಯಲ್ಲಿ ಮಲಗುವ ಮೊದಲು 1 ಟೀ ಸ್ಪೂನ್ ಮೆಂತೆ ಬೀಜಗಳನ್ನು ನೀರಿನಲ್ಲಿ ನೆನೆಸಿ ಮತ್ತು ಬೆಳಗ್ಗೆ ಖಾಲಿ ಹೊಟ್ಟೆಯ ಮೇಲೆ ನೀರನ್ನು ಫಿಲ್ಟರ್ ಮಾಡಿ ಕುಡಿಯುವುದು ಇದರ ಅತ್ಯಂತ ಪರಿಣಾಮಕಾರಿ ವಿಧಾನವಾಗಿದೆ. ಅದರ ಬೀಜಗಳು ಬಯಸಿದರೆ ನೀವು ಅದನ್ನು ಅಗೆಯಬಹುದು. ಈ ಪರಿಹಾರವು ಸಕ್ಕರೆ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತದೆ. ಮಾತ್ರವಲ್ಲದೆ ಜೀರ್ಣಕ್ರಿಯೆ, ಅನಿಲ ಮತ್ತು ಅಜೀರ್ಣ ಮುಂತಾದ ಸಮಸ್ಯೆಗಳನ್ನು ನಿವಾರಿಸುತ್ತದೆ. ಮೆಂತ್ಯ ಬೀಜಗಳನ್ನು ಸೇವಿಸುವ ಮತ್ತೊಂದು ಸರಳ ವಿಧಾನವೆಂದರೆ ಮೊಳಕೆ ಒಡೆದ ಮೆಂತ್ಯದ ಸೇವನೆ. ಇದನ್ನು ಬೆಳಗ್ಗೆ ಉಪಹಾರದಲ್ಲಿ ಅಥವಾ ಸ್ಯಾಲಡ್ ಆಗಿ ತೆಗೆದುಕೊಳ್ಳಬಹುದು. ಅದರ ಪೋಷಕಾಂಶಗಳು ಮತ್ತು ಕಿಣ್ವಗಳು ಮೊಳಕೆ ಒಡೆದ ಸ್ಥಿತಿಯಲ್ಲಿ ಇನ್ನಷ್ಟು ಸಕ್ರಿಯವಾಗುತ್ತವೆ. ಇದು ರಕ್ತದಲ್ಲಿನ ಸಕ್ಕರೆ ಮತ್ತು ಕೊಲೆಸ್ಟ್ರಾಲ್ ಮತ್ತು ತೂಕವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಮೆಂತ್ಯ ಕಹಿಯಾಗಿದ್ದರೂ ಅದರ ಅಭಿರುಚಿ ಅದರ ಪ್ರಚಂಡ ಪ್ರಯೋಜನಗಳ ಮುಂದೆ ನಗಣ್ಯ. ಮೆಂತ್ಯವನ್ನು ದಿನಕ್ಕೆ ಸೀಮಿತ ಪ್ರಮಾಣ ಅಂದರೆ 1-2 ಟೀ ಚಮಚಗಳಲ್ಲಿ ಸೇವಿಸಬೇಕು ಎಂಬುದನ್ನು ನೆನಪಿನಲ್ಲಿಡಿ. ಅತಿಯಾದ ಸೇವನೆಯು ಅತಿಸಾರ ಅಥವಾ ಅನಿಲ ಸಮಸ್ಯೆಗಳಿಗೆ ಕಾರಣವಾಗಬಹುದು. 4. ಕರಿಮೆಣಸು. ಕರಿಮೆಣಸು ಭಾರತೀಯ ಅಡುಗೆ ಮನೆಯ ಸಾಮಾನ್ಯ ಆದರೆ ಅತ್ಯಂತ ಪರಿಣಾಮಕಾರಿ ಮಸಾಲೆ. ಇದು ರುಚಿ ಮತ್ತು ಆರೋಗ್ಯ ಪ್ರಯೋಜನಗಳಿಗೆ ಹೆಸರುವಾಸಿಯಾಗಿದೆ. ಅದರಲ್ಲಿ ಕಂಡುಬರುವ ಸಕ್ರಿಯ ಸಂಯುಕ್ತ ಪೈಪರಿನ್ ಅದರ ತೀಕ್ಷ್ಣವಾದ ಅಭಿರುಚಿಗೆ ಕಾರಣವಲ್ಲ, ಆದರೆ ಈ ಅಂಶವು ಔಷಧೀಯ ಗುಣಗಳಿಂದ ಸಮೃದ್ಧವಾಗಿರುತ್ತದೆ. ಪೈಪರಿನ್ ದೇಹದ ಚಯಾಪಚಯವನ್ನು ವೇಗಗೊಳಿಸುತ್ತದೆ. ಇದು ಶಕ್ತಿಯ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ ಮತ್ತು ಹೆಚ್ಚುವರಿ ಗ್ಲೂಕೋಸ್ ಅನ್ನು ಸುಡುವ ಪ್ರಕ್ರಿಯೆಯನ್ನು ಸುಧಾರಿಸುತ್ತದೆ. ಮಧುಮೇಹ ರೋಗಿಗಳಿಗೆ ಇದು ಮುಖ್ಯವಾಗಿದೆ, ಏಕೆಂದರೆ ನಿಧಾನ ಚಯಾಪಚಯವು ರಕ್ತದಲ್ಲಿನ ಸಕ್ಕರೆಯನ್ನು ಅಸಮತೋಲನಗೊಳಿಸುತ್ತದೆ. ಸ್ಯಾಲಡ್ಗಳು, ತರಕಾರಿಗಳು, ಬೇಳೆ ಸಾಂಬಾರ್ ಅಥವಾ ಸೂಪ್ನಲ್ಲಿ ಸೇರಿಸುವಂತಹ ಪಿಂಚ್ ಪುಡಿಯಾಗಿ ನಿಮ್ಮ ಆಹಾರದಲ್ಲಿ ಕರಿಮೆಣಸನ್ನು ನೀವು ಸೇರಿಸಿಕೊಳ್ಳಬಹುದು. ಅಲ್ಲದೆ ಅರಿಶಿಣ ಹಾಲು ಅಥವಾ ನೀರನ್ನು ತಯಾರಿಸಲು ಕರಿಮೆಣಸು ಸೇವಿಸುವುದು ಬಹಳ ಪ್ರಯೋಜನಕಾರಿಯಾಗಿದೆ. ಕೆಲವು ಜನರು ಇದನ್ನು ನಿಂಬೆ ಪಾನಕ ಅಥವಾ ಹಸಿರು ಚಹಾದಲ್ಲಿ ಬೆರೆಸುತ್ತಾರೆ. ಇದು ರುಚಿಯನ್ನು ಹೆಚ್ಚಿಸುವುದಲ್ಲದೆ ಪ್ರಬಲ ಉತ್ಕರ್ಷಣ ನಿರೋಧಕ ಪಾನೀಯವಾಗುತ್ತದೆ. ಕರಿಮೆಣಸನ್ನು ಸೀಮಿತ ಪ್ರಮಾಣದಲ್ಲಿ ಸೇವಿಸಬೇಕು. ದಿನಕ್ಕೆ 1-2 ಬಾರಿ 1 ಪಟ್ಟು ಮೆಣಸು ಸಾಕು. ಅತಿಯಾದ ಸೇವನೆಯು ಹೊಟ್ಟೆಯ ಕಿರಿಕಿರಿ ಅಥವಾ ಅನಿಲವನ್ನು ಉಂಟುಮಾಡುತ್ತದೆ, ವಿಶೇಷವಾಗಿ ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಳ್ಳುವುದರಿಂದ. 5. ಅರಿಶಿಣ. ಅರಿಶಿಣವು ಪ್ರತಿ ಭಾರತೀಯ ಅಡುಗೆ ಮನೆಯಲ್ಲಿ ಸುಲಭವಾಗಿ ಕಂಡುಬರುವ ಒಂದು ಮಸಾಲೆ. ಆದರೆ ಅದರ ಪ್ರಯೋಜನಗಳು ಇದರ ರುಚಿಗೆ ಮಾತ್ರ ಸೀಮಿತವಾಗಿಲ್ಲ. ಅರಿಶಿಣವು ಕರ್ಕ್ಯುಮಿನ್ ಎಂಬ ಶಕ್ತಿಯುತ ಉತ್ಕರ್ಷಣ ನಿರೋಧಕವನ್ನು ಹೊಂದಿರುತ್ತದೆ. ಇದು ದೇಹದಲ್ಲಿನ ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಮಧುಮೇಹ ರೋಗಿಗಳು ಹೆಚ್ಚಾಗಿ ದೇಹದಲ್ಲಿ ಆಂತರಿಕ ಉರಿಯೂತವನ್ನು ಅನುಭವಿಸುತ್ತಾರೆ. ಇದು ರಕ್ತದಲ್ಲಿನ ಸಕ್ಕರೆಯನ್ನು ಅಸಮತೋಲಿತವಾಗಿರಿಸುತ್ತದೆ. ಅರಿಶಿಣವು ಈ ಉರಿಯೂತವನ್ನು ಶಾಂತಗೊಳಿಸುವ ಮೂಲಕ
ಸಕ್ಕರೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಇದಲ್ಲದೆ ಮೆದೋಜೀರಕ ಗ್ರಂಥಿಯನ್ನು ಆರೋಗ್ಯವಾಗಿಡಲು ಸಹ ಕರ್ಕ್ಯುಮಿನ್ ತುಂಬ ಸಹಾಯಕವಾಗಿದೆ. ಮೆದೋಜೀರಕ ಗ್ರಂಥಿಯು ಇನ್ಸುಲಿನ್ ಮಾಡುವ ಏಕೈಕ ಅಂಗವಾಗಿದೆ ಮತ್ತು ಅದು ಉತ್ತಮವಾಗಿ ಕಾರ್ಯನಿರ್ವಹಿಸಿದಾಗ ದೇಹವು ಸಕ್ಕರೆಯನ್ನು ಸರಿಯಾಗಿ ಪ್ರಕ್ರಿಯೆಗೊಳಿಸಲು ಸಾಧ್ಯವಾಗುತ್ತದೆ. ಇದಕ್ಕಾಗಿ ಅರಿಶಿಣವನ್ನು ಮಧುಮೇಹ ರೋಗಿಗಳಿಗೆ ಅತ್ಯಂತ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗುತ್ತದೆ. ಅರಿಶಿಣವನ್ನು ತೆಗೆದುಕೊಳ್ಳಲು ಸುಲಭವಾದ ಮಾರ್ಗವೆಂದರೆ ರಾತ್ರಿಯಲ್ಲಿ ಪ್ರತಿದಿನ ಅರಿಶಿಣ ಹಾಲು ಕುಡಿಯುವುದು. ಹೆಚ್ಚುವರಿಯಾಗಿ ನಿಮ್ಮ ತರಕಾರಿಗಳು, ದ್ವಿದಳ ಧಾನ್ಯಗಳು ಮತ್ತು ಸೂಪ್ನಲ್ಲಿ ನೀವು ನಿಯಮಿತವಾಗಿ ಅರಿಶಿಣವನ್ನು ಸೇರಿಸಬಹುದು. ಅರಿಶಿಣ ಪುಡಿಗೆ ಬದಲಾಗಿ ನೀವು ಹಸಿ ಅರಿಶಿಣವನ್ನು ಬಳಸಿದರೆ ಅದು ಇನ್ನಷ್ಟು ಪ್ರಯೋಜನಕಾರಿಯಾಗಿದೆ. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.